ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಿ ಎಲ್ಲರೂ? ಆರಾಮಿದ್ರೆ ಅಂದ್ಕೊಂಡಿನಿ. ಇವತ್ತು ನಾವೊಂದು ಮಸ್ತ್ ಬೆಸ್ಟ್ ಫೇಸ್ ಪ್ಯಾಕ್ ಹೇಳ್ಬೇಕು ಅಂದ್ಕೊಂಡಿನಿ. ಇದು ಓಲ್ಡ್ ರೆಮಿಡಿನೇ ಅಂತಲೇ ಅನ್ಕೋರಿ, ಬಿಕಾಸ್ ಅಷ್ಟು 100% ವರ್ಕ್ ಆಗುವಂಥ ಇದು ಫೇಸ್ ಪ್ಯಾಕ್. ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ಥರ ನಾವು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೋತೀವಿ ಅಂತ ನಾನು ನಿಮ್ಗೆ ಫುಲ್ ಡೀಟೇಲಾಗೇ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡಲಾರ್ದೆ ಎಂಡ್ವರೆಗೂ ನೋಡಿರಿ. ಆ್ಯಂಡ್ ಇನ್ನೂವರೆಗೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬಡ ಸಬ್ಸ್ಕ್ರೈಬ್ ಮಾಡ್ಕೋರಿ. ನೆಕ್ಸ್ಟ್ ನಾನು ಹಾಕುವಂಥ ವಿಡಿಯೋನ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ನಾನು ಈ ಫೇಸ್ ಪ್ಯಾಕ್ ಮಾಡೋದಕ್ಕೆ ಏನು ಕಾರಣ ಅಂದ್ರೆ, ಈ ಫೇಸ್ ಪ್ಯಾಕ್ದಿಂದ ನಿಮ್ಗೆ ಏನು ಯೂಸ್ ಆಗುತ್ತೆ ಅಂದ್ರೆ, ನಿಮ್ಮ ಫೇಸ್ ಮೇಲಿರುವಂಥ ಟ್ಯಾನಿಂಗು ಆ್ಯಂಡ್ ನಿಮಗೆ ಪಿಂಪಲ್ಸ್ ಪ್ರಾಬ್ಲಮ್ ಇದ್ದರೆ ಆ್ಯಂಡ್ ನಿಮ್ಗೆ ಆಯಿಲಿನೆಸ್ ಜಾಸ್ತಿ ಆಗ್ತಾಯಿದ್ರೆ ಆ್ಯಂಡ್ ನಿಮ್ಮ ಸ್ಕಿನ್ ಹೈಡ್ರೇಟೆಡ್ ಆಗಿ ಇರಬೇಕಪ್ಪ ಅಂತ ಅಂದ್ರೆ, ನಾನು ಇವಾಗ ಮಾಡಿ ತೋರಿಸುವಂಥ ಫೇಸ್ ಪ್ಯಾಕ್ ನೀವು 100% ಮನೆಯಲ್ಲಿ ಮಾಡಿ ನೀವು ಅಪ್ಲೈ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ವಿಡಿಯೋನ ಎಂಡ್ವರೆಗೂ ನೋಡ್ರಿ, ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಆಲ್ಸೋ ನಾನು ಇವಾಗ ಲೈವ್ ಆಗಿನೇ ನಿಮಗೆ ನನ್ನ ಫೇಸ್ ಮೇಲೆ ಅಪ್ಲೈ ಮಾಡಿಕೊಂಡು ತೋರಿಸಿ ರಿಸಲ್ಟ್ ಯಾವ ಥರ ಬರುತ್ತೆ ಅಂತ ನಿಮ್ಗೆ ನಾನು ತೋರಿಸ್ತೀನಿ. ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ಫೇಸ್ ಪ್ಯಾಕ್ ಯಾವ ಥರ ನಾನು ಯೂಸ್ ಮಾಡ್ತೀನಿ, ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ ನಾನು ಏನು ತೊಗೋತೀನಿ, ಏನು ಹೆಂಗೆ ಆ್ಯಡ್ ಮಾಡ್ತೀನಿ ಅಂತ ನಿಮ್ಗೆಲ್ಲಾನು ಫುಲ್ ಡೀಟೇಲಾಗಿ ಇವಾಗ ನಾನು ಹೇಳ್ತೀನಿ. ಬರೀ ಇವಾಗ ನಾನು ಫೇಸ್ ಪ್ಯಾಕ್ ಯಾವ ಥರ ಮಾಡೋದು ಅಂತ ನಿಮ್ಗೆ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ನಾನು ಇವಾಗ ಫೇಸ್ ಪ್ಯಾಕ್ ಮಾಡೋಕೆ ಏನು ತೊಗೊಂಡಿನಿ ಅಂತ ಹೇಳ್ತೀನಿ ಡೀಟೇಲ್ ಆಗಿ. ನೋಡ್ರಿ, ಕಡಲೆ ಹಿಟ್ಟು ತೊಗೊಂಡಿನಿ, ಬೇಸನ್ ಅಂತಾರಲ್ಲ ಅದು ತೊಗೊಂಡಿನಿ. ಆ್ಯಂಡ್ ನೆಕ್ಸ್ಟ್ ಒಂದು ಟೊಮ್ಯಾಟೊ ತೊಗೊಂಡಿನಿ ಆ್ಯಂಡ್ ಒಂದು ಲೆಮನ್ ತೊಗೊಂಡಿನಿ. ಇಷ್ಟೇ ಮೂರೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ಥರ ಫೇಸ್ ಪ್ಯಾಕ್ ಮಾಡೋದು ಆ್ಯಂಡ್ ಯಾವ ಥರ ಅಪ್ಲೈ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಇವಾಗ ನೋಡ್ರಿ, ಇವಾಗ ಬೇಸನ್ ಹಿಟ್ಟು ತೊಗೊಳಕತ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋರಿ. ನಾನು 1 ಸ್ಪೂನ್ ಸಾಕು ನನಗೆ, ನಾನು 1 ಸ್ಪೂನ್ ತೊಗೊಂಡೆ. ನೆಕ್ಸ್ಟ್ ನೋಡ್ರಿ, ನಾನು ಹಾಫ್ ಟೊಮ್ಯಾಟೊ ಹಾಕ್ಕೊಳತ್ತೀನಿ, ಟೊಮ್ಯಾಟೊ ರಸ ಹಾಕ್ಕೊಳತ್ತೀನಿ. ನೀವು ಇದೇ ಥರ ಟ್ರೈ ಮಾಡ್ರಿ. ನೆಕ್ಸ್ಟ್ ನೋಡ್ರಿ, ನಾನು ಹಾಫ್ ಲೆಮನ್ ಹಾಕೋತೀನಿ ಇದ್ರಾಗ. ನೋಡ್ರಿ ಹಾಫ್ ಲೆಮನ್ ಹಾಕೊಂಡೆ ಆ್ಯಂಡ್ ಹಾಫ್ ಟೊಮ್ಯಾಟೊ ಹಾಕೊಂಡೆ. ಇವಾಗ ಪೇಸ್ಟ್ ಥರ ಇದನ್ನ ಕಲ್ಸ್ಕೊತೀನಿ ನೋಡ್ರಿ. ನೋಡ್ರಿ, ಇವಾಗ ಎಷ್ಟು ಮಸ್ತ್ ಪೇಸ್ಟ್ ಆಯಿತು. ನಾ ಇದ್ರಾಗ ಒಂದು ಹನಿ ನೀರು ಹಾಕಿಲ್ಲ, ಜಸ್ಟ್ ಲೆಮನ್ ಆ್ಯಂಡ್ ಟೊಮ್ಯಾಟೊ ಹಾಕಿನಿ, ಹಾಫ್ ರಸ ಹಾಕಿರೋದ್ರದ್ದು. ಅಷ್ಟಕ್ಕೆ ಇಷ್ಟು ಚೆನ್ನಾಗಿ ಪೇಸ್ಟ್ ಆಯಿತು. ಇದು ಫೇಸ್ ಪ್ಯಾಕ್. ಬರೀ ಇವಾಗ ನಾನು ಇದನ್ನು ಅಪ್ಲೈ ಮಾಡಿಕೊಂಡು ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ರಿಸಲ್ಟ್ ಆಲ್ಸೋ ನೋಡಾತ್ರಿ ಯಾವ ಥರ ನನ್ನ ಫೇಸ್ ಮೇಲೆ ಏನಾಗಿರುತ್ತೆ ಎಂದು. ಬರೀ ಇವಾಗ ಅಪ್ಲೈ ಮಾಡ್ಕೋತೀನಿ. ಬರೀ ಇವಾಗ ನಾನು ಫೇಸ್ ಪ್ಯಾಕ್ ಮಾಡಿದ್ದೆಲ್ಲ ಇದು ನಾನು ಫೇಸ್ ಮೇಲೆ ಅಪ್ಲೈ ಮಾಡಿಕೊಂಡು ನಿಮ್ಗೆ ತೋರಿಸ್ತೀನಿ ಯಾವ ಥರ ಅಪ್ಲೈ ಮಾಡ್ಕೋಬೇಕು ಆ್ಯಂಡ್ ಎಷ್ಟು ನಿಮಿಷ ಬಿಡಬೇಕಂತ ಹೇಳ್ತೀನಿ. ಈ ಫೇಸ್ ಪ್ಯಾಕ್ ಅಪ್ ಟು ಒಂದು 15 ನಿಮಿಷ ಆದರೂ ನಮ್ಮ ಫೇಸ್ ಮೇಲೆ ಇರಬೇಕು ಆ್ಯಂಡ್ 100% ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದ್ರೆ, ಈ ಫೇಸ್ ಪ್ಯಾಕ್ದು ನಿಮ್ಮ ಫೇಸ್ ಮೇಲಿರೋ ಅನ್ವಾಂಟೆಡ್ ಹೇರ್ಸ್ ಇರ್ತಾವಲ್ಲ ಅದೆಲ್ಲ ಹೋಗ್ತಾವಂತ ಹೇಳ್ಬೋದು. ನೋಡ್ರಿ, ನಾನು ಫೈನಲಿ ಸ್ವಲ್ಪ ಥಿಕ್ಕಾಗಿ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿಕೊಂಡೆ. ಆಫ್ಟರ್ 15 ಮಿನಿಟ್ಸ್ ಆದಮೇಲೆ ನಾನು ಫೇಸ್ ವಾಶ್ ಮಾಡಿಕೊಂಡು ನಾನು ನಿಮ್ಮ ಜೊತೆ ರಿಸಲ್ಟ್ನ ಶೇರ್ ಮಾಡ್ಕೋತೀನಿ. ಸೊ ಬರ್ರಿ ಇವಾಗ ನಾನು ಡ್ರೈ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ನಿಮ್ಗೆ ತೋರ್ಸಕ್ಕೆ. ಎಸ್ ನೋಡ್ರಿ, ನಾನು ಆಫ್ಟರ್ ಫೇಸ್ ಪ್ಯಾಕ್ 15 ಮಿನಿಟ್ಸ್ ಆದಮೇಲೆ ನಾನು ಫೇಸ್ ವಾಶ್ ಮಾಡ್ಕೊಂಬಂದಿನಿ. ನೀವು ರಿಸಲ್ಟ್ ನೋಡ್ಬೋದು. ನನ್ನ ಫೇಸ್ ಸ್ವಲ್ಪ ಗ್ಲೋಯಿಂಗ್ ಆಗತ್ತದ ಆ್ಯಂಡ್ ರೇಡಿಯಂಟ್ ಗ್ಲೋ ಅಂತಲೇ ಹೇಳ್ಬೋದು. ಆ್ಯಂಡ್ ಶೈನಿಂಗ್ ಆಗತ್ತದ, ನಂಗೆ ಸ್ಕಿನ್ ಸ್ಮೂತ್ ಅನ್ಸ್ಲಾತದ. ಆ್ಯಂಡ್ ಆ್ಯಕ್ಚುಲಿ ಲೆಮನ್ ಆ್ಯಂಡ್ ಟೊಮ್ಯಾಟೊ ಒಳಗೆ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ಸೊ ಅದು ನಮ್ಮ ಸ್ಕಿನ್ನ ಕ್ಲೀನ್ಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಬೇಸನ್ ಹಿಟ್ಟಿನ ಬಗ್ಗೆ ಹೇಳೋದೇ ಬೇಡ, ಕಡಲೆ ಹಿಟ್ಟು ಅದನ್ನು ಫೇಸ್ ಪ್ಯಾಕ್ ಯಾವ್ಯಾವ ಥರ ಮಾಡ್ತಾರೆ ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ಸೊ ಇವತ್ತು ನಾನು ಹಿಂಗೆ ಟ್ರೈ ಮಾಡಿ ನೋಡ್ರಿ. ಇವಾಗ ನಿಮಗೆ ಲೈವ್ ಆಗಿನೇ ರಿಸಲ್ಟ್ ಕಾಣಿಸ್ಲಾಗ್ತದೆ. ಇವಾಗ
ಎಷ್ಟು ನನ್ನ ಫೇಸ್ ಗ್ಲೋ ಆಗತ್ತದೊಂದು ನೀವೇನು ಕಂಪ್ಯಾರಿಸನ್ ಮಾಡ್ಬೋದು. ನನ್ನ ಫೇಸ್ ನೆಕ್ ಆ್ಯಂಡ್ ಫೇಸ್ ಎಷ್ಟು ಗ್ಲೋ ಆಗತ್ತದೊಂದು. ಆ್ಯಂಡ್ ನೀವು ಆ ಫೇಸ್ ಪ್ಯಾಕ್ ನೀವು ನೆಕ್ಗೂ ಅಪ್ಲೈ ಮಾಡ್ಕೋಬೋದು. ನಾನು ಫೇಸ್ಗೆ ಅಷ್ಟೇ ಅಪ್ಲೈ ಮಾಡಿಕೊಂಡು ತೋರಿಸೀನಿ. ಸೊ ನಿಮ್ಮದೆಲ್ಲ ಟ್ಯಾನಿಂಗ್ ಐತಿ, ನೀವಲ್ಲೆಲ್ಲ ಯೂಸ್ ಮಾಡ್ಕೋಬೋದು. ಸೊ 100% ಸೇಫ್ ಅಂತಲೇ ಹೇಳ್ಬೋದು. ನೀವು ಮನೇಲಿ ಟ್ರೈ ಮಾಡಿರಿ, ಕಮೆಂಟ್ ಮಾಡಿ ಹೇಳ್ರಿ ಯಾವ ಥರ ನಿಮಗೂ ರಿಸಲ್ಟ್ ಬಂದದಂದು. ನೋಡಿರಿ ನನಗೆ ಎಸ್, ನೀವು ಲೈವ್ ರಿಸಲ್ಟ್ ನೋಡಿದ್ರಲ್ಲ, ಇವಾಗ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ. ನನಗಂತೂ ಭಾಳ ಇಷ್ಟ ಆಯಿತು. ನನಗೆ ಐ ಫೀಲ್ ವೆರಿ ಗುಡ್. ಸ್ಕಿನ್ನ ಏನಾಯಿತು ಅಂತ ನಾನು ಹೇಳ್ತೀನಿ. ನನ್ನ ಸ್ಕಿನ್ ಸಾಫ್ಟ್ನೆಸ್ ಆಯಿತು ಆ್ಯಂಡ್ ಕ್ಲೀನ್ಸಿಂಗ್ ಆಯಿತು ಆ್ಯಂಡ್ ಸ್ಕಿನ್ ಒಂಥರ ಶೈನಿಂಗ್ ಥರ ಫೀಲ್ ಆಯಿತು ನನಗೆ. ಸೊ ನೀವು ಇದನ್ನು ವೀಕಲ್ಲಿ 2 ಸಲ ಟ್ರೈ ಮಾಡಿರಿ, ನಿಮ್ಮ ಸ್ಕಿನ್ ಟ್ಯಾನ್ ಆಗಿಬಿಡುತ್ತೆ. ಆ್ಯಂಡ್ ಕಲೆಗಳಿದ್ರೆ ಕಲೆಗಳು ಹೋಗ್ತಾವೆ, ಪಿಂಪಲ್ಸ್ ಇದ್ರೆ ಸ್ವಲ್ಪ ಕಡಿಮೆ ಆಗ್ತಾವೆ ಅಂತಲೇ ಹೇಳ್ಬೋದು. ಇದರಿಂದ ಆದಷ್ಟು ನಿಮ್ಮ ಸ್ಕಿನ್ನನ್ನು ಕೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ, ಬಿಕಾಸ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ನಾವು ಸ್ಕಿನ್ ಕೇರ್ ಮಾಡೋದು ಬಿಟ್ರೆ ನಮ್ಮ ಸ್ಕಿನ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಆಮೇಲೆ ನಾವು ಟ್ರೈ ಮಾಡೋಕ್ಕೆ ಹೋಗ್ತೀವಿ ಜಾಸ್ತಿ ದಿನ ಆದಮೇಲೆ. ಸೊ ನಮ್ಗೆ ಜಲ್ದಿ ರಿಸಲ್ಟ್ ಗೊತ್ತಾಗಲ್ಲ. ಸೊ ಆದಷ್ಟು ಜಲ್ದಿನೇ ನಾವು ಬೇಗನೆ ನಮ್ಮ ಸ್ಕಿನ್ ಕೇರ್ ಮಾಡ್ಕೊಳ್ಳೋಕೆ ನಾವು ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ನಾವು ಎಷ್ಟು ಜಲ್ದಿ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡ್ತೀವೋ ಅಷ್ಟು ಜಲ್ದಿ ನಮ್ಗೆ ರಿಸಲ್ಟ್ ಸಿಗುತ್ತೆ, ಅಷ್ಟು ಹೆಲ್ದಿಯಾಗಿ ನಮ್ಮ ಸ್ಕಿನ್ ಇರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನೀವು ಸ್ಕಿನ್ ಕೇರ್ ಮಾಡೋದು ಭಾಳ ಇಂಪಾರ್ಟೆಂಟ್. ಆ್ಯಂಡ್ ನ್ಯಾಚುರಲ್ ಆಗಿಯೇ ಮನೆ ಒಳಗೆ ಈ ಥರ ಫೇಸ್ ಪ್ಯಾಕ್ನ ರೆಡಿ ಮಾಡಿಕೊಂಡು ನೀವು ಅಪ್ಲೈ ಮಾಡಿದ್ರೆ ನಿಮ್ಮ ಸ್ಕಿನ್ ಹಾಳಂತೂ ಆಗೋದೇ ಇಲ್ಲ. ಆ್ಯಂಡ್ ನಿಮ್ಮ ಅಮೌಂಟು ಹಾಳಾಗಲ್ಲ. ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಅಷ್ಟೇ ಬೆಸ್ಟ್ ನ್ಯಾಚುರಲಿ ಲುಕ್ಕು ಸಿಗುತ್ತಂತಲೇ ಹೇಳ್ಬೋದು. ನಿಮ್ಮೆಲ್ರಿಗೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಆ್ಯಂಡ್ ಯಾರೆಲ್ಲ ಹೊಸದಾಗಿ ನೋಡತ್ತೀರಿ ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಬಡ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.